ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ನದಿಯಲ್ಲಿ ಕಾಲು ಜಾರಿ ಬಿದ್ದು ಯುವಕ ಸಾವು. ಇಲ್ಕಲ್ ನಗರದ ಯುವಕ ಸಂತೋಷ್ ಗೊಂದಳೆ ಕಮ್ಮತಿಗೆ ಸಮೀಪದ ರಾಮತ್ನಾಳ್ ಹತ್ತಿರ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿರುವ ಬ್ರಿಡ್ಜ್ ಕೆಳಗೆ ಸ್ನಾನ ಮಾಡಲು ಹೋದಾಗ ಕಾಲು ಜಾರಿ ನೀರಲ್ಲಿ ಮುಳುಗಿ ಯುವಕ ಸಾವನ್ನಪ್ಪಿರುವ ಘಟನೆ ಮಂಗಳವಾರ ನಡೆದಿದೆ. ಇಲ್ಕಲ್ ನಗರದ ಸಂತೋಷ್ ರಮೇಶ್ ಗೊಂದಳೆ ವಯಸ್ಸು 20 ಜೂನ್ 15ರಂದು ಬೆಳಗ್ಗೆ 10 ಗಂಟೆಗೆ ರಾಮತ್ನಾಳ್ ಹತ್ತಿರ ಇರುವ ಮಲಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ ಬ್ರಿಡ್ಜ್ ಕೆಳಗೆ ನೀರಿನಲ್ಲಿ ಸ್ನಾನ ಮಾಡಲು ಎದ್ದಿದ್ದಾನೆ. ನಂತರ ಅವನು ಮೇಲೆ ಬಾರದನ್ನು ಗಮನಿಸಿದ ಪ್ರತ್ಯಕ್ಷದರ್ಶಿಗಳು ಅಮೀನ್ಗಢ ಪೊಲೀಸ್ ಠಾಣೆಗೆ ಮಾಹಿತಿ ತಿಳಿಸಿದಾಗ ಅಗ್ನಿಶಾಮಕ ಸಿಬ್ಬಂದಿಯನ್ನು ಕರೆಸಿ ಸಂಜೆವರೆಗೂ ನದಿಯಲ್ಲಿ ಮುಳುಗಿರುವ ಯುವಕನ ಶವವನ್ನು ಹುಡುಕಲು ಪ್ರಯತ್ನಿಸಿದರೂ ಕೂಡ ಸಿಗದೇ ಇರುವುದರಿಂದ ವಾಪಸ್ ತೆರಳಿದ್ದರು. ಜೂನ್ 16ರಂದು ಸಂಜೆ 6 ಗಂಟೆ ಸುಮಾರಿಗೆ ನದಿಯ ದಡದಲ್ಲಿ ಯುವಕನ ಶವ ನೋಡಿದ ಪ್ರತ್ಯಕ್ಷದರ್ಶಿಗಳು ಅಮೀನ್ಗಢ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಆ ಬಳಿಕ ಯುವಕನ ಶವ ಪೊಲೀಸರು ಹೊರತೆಗೆದರು. ಸ್ಥಳದಲ್ಲಿ ಇದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅಮೀನ್ಗಢ ಪೊಲೀಸ್ ಠಾಣೆಯ ಕ್ರೈಮ್ ವಿಭಾಗದ PSI YH ಪಠಾಣ್ ಭೇಟಿ ನೀಡಿ ಪರಿಶೀಲಿಸಿದರು. ಅಮೀನ್ಗಢ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ.